श्री विरूपाक्षलिंग समाधी मठ सुक्षेत्र करण्यासाठी व इतर कामकाजाबाबत पालकमंत्री माननीय सतीश जारकिहोळी यांना निवेदन. बेळगाव जिल्ह्याचे पालकमंत्री सतीश जारकिहोळी यांनी समाधी मठाला भेट दिली. यावेळी श्रींची पालखी मिरवणूक काढली व आरती झाला. यावेळी परमपूज्य प्राणलिंग स्वामीजी तसेच मठाची कमिटी, भक्त नागरिक, मठातील मुलांच्या वतीने सतीश जारकिहोळी यांना पुष्पगुच्छ देऊन सत्कार केले. त्यानंतर प्राणलिंग स्वामीजी पालकमंत्री त्यांच्याबरोबर विविध कामकाजाबद्दल चर्चा केली. त्यानंतर ट्रस्ट कमिटीच्या वतीने पालकमंत्री सतीश जारकिहोळी यांना निवेदन दिले. त्यानंतर निवेदन वाचून पालकमंत्रींनी पत्रकाराशी बोलले की गोशाळासाठी आधुनिक बांधकाम, अनाथ मुलांना वसतिगृह बांधकाम व समाधी मठाचे सुक्षेत्र करण्याची ग्वाही दिली. यावेळी श्री प्राणलिंग स्वामीजी, माजी आमदार काकासाहेब पाटील, बुडा अध्यक्ष लक्ष्मणराव चिंगळे सर, त्याचबरोबर राजेश कदम, पंकज पाटील, राजेंद्र पवार, सुरेश शेट्टी, रवींद्र शेट्टी, राजशेखर वाळवे, प्रतीक शहा, महादेव कौलापुरे, विनोद मगदूम, नितीन गुरव, वीरेंद्र तारळे, हेमंत पाटील, प्रवीण बेल्लर, अक्षय बेल्लर, सुरेश पाटील, सोमनाथ चंद्रकोडे, गडकरी मामा, सागर श्रीखंडे, कोळकी, मठपती, खोत, नागरिक, भक्त उपस्थित होते. शिवान्यूजसाठी ಶಿವಾನಂದ ವಶೇದಾರ್. ವಿಶೇಷವಾದಂತಂದ್ರೆ ಶಾಲೆ ರಕ್ಷಣೆ ಮಾಡುವಂಥ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಗುರುಗಳೊಂದು ಮಾತಿಗೆ ಗೋಶಾಲಾ ಪ್ರಾರಂಭವಾಗಿ ಇವತ್ತಿಗೆ 10 ವರ್ಷ ಆಗಿ 12 ವರ್ಷ ಮೇಲ್ಪಟ್ಟು ಪ್ರಾರಂಭವಾಗಿದೆ. ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ ಎಲ್ಲ ಜನ ಸಹಕಾರದೊಂದಿಗೆ, ಗೌರ್ಮೆಂಟದ ಸಹಕಾರದೊಂದಿಗೆ ಇಲ್ಲಿವರೆಗೆ 1400 ಆಕಳುಗಳು ಗೋರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಆ ರೀತಿ ಹಿನ್ನೆಲೆಗಳಿಗೂ ಭಾಳಷ್ಟು ಮಠದಿಂದ ನಾವು ಮಾಡ್ತಕ್ಕಂಥ ಕರ್ತವ್ಯಗಳು ಸಾಕಷ್ಟಿವೆ. ಏಕದಮ್ ಗರೀಬ್ ಇದ್ದಂಥ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ಮಠ ಟ್ರಸ್ಟ್ ವತಿಯಿಂದ, ಎಲ್ಲ ಭಕ್ತರ ವತಿಯಿಂದ ಪ್ರಾರಂಭ ಇದೆ. ಅವರಿಂದ ಯಾರು ಕಡಿದು ನಾವು 5 ಪೈಸೆ ಇಚ್ಛಾ ಪಡಲಾರ್ದ ಆ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ನಾವು ಮಠದಲ್ಲಿ ಇಟ್ಕೊಂಡು ಅವ್ರಿಗೆ ಏನು ಹತ್ತದೆ ಅದನ್ನೆಲ್ಲವೂ ನಾವು ಕೊಡ್ತಾ ಇದ್ದೀವಿ. ಇದಕ್ಕೂ ಎಲ್ಲರೂ ಸಹಕಾರ ಐತಿ, ನಮ್ಮ ಒಬ್ಬರದಾತ ಅಲ್ಲ. ಇದಕ್ಕೂ ರಾಜಕೀಯವಾಗಿ ಸಹಕಾರ ಐತಿ, ಜನರಿಂದ ಸಹಕಾರ ಆಗೈತಿ, ಗೋರ್ಮೆಂಟು ಯಾವಾಗ ಸಹಕಾರ ಮಾಡ್ತೈತಿ, ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಸಹಕಾರ ಮಾಡ್ತಕ್ಕಂಥ ಅವಶ್ಯಕತೆ ಐತಿ. ಅದನ್ನು ಇವತ್ತು ಸತೀಶ್ ಅಣ್ಣವರು ಬಂದಾಗ ನಾವೆಲ್ಲ ಸಹಕಾರ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಅವರು ಚರ್ಚೆ ಮಾಡಿ ಹೇಳಿದ್ದಾರೆ. ಅದಕ್ಕೆ ಇನ್ನುಳಿದ ಎಲ್ಲರೂ ಸಹಕಾರದಿಂದ ಇಲ್ಲಿವರೆಗೆ ತಕ್ಕ ಬಂದೈತಿ. ಇದು ಒಂದು ಕ್ಷೇತ್ರ ಆಗಬೇಕು. ನಿಪ್ಪಾಣಿ ಸಮಾಧಿ ಮಠ ಅಂದರೆ ಇದೊಂದು ಎಲ್ಲರಿಗೆ ಸಮಾಧಾನ ಕೊಡುವಂಥ ಮಠ ಆಗಬೇಕು. ಇಲ್ಲಿ ಬಂದವರಿಗೆ ಸಮಾಧಾನ ಕೊಡಬೇಕು. ಅಂತಹ ಕಾರ್ಯಗಳು ಇಲ್ಲಿ ನಿರಂತರವಾಗಿ ನಡೀತಾ ಇವೆ. ಈ ಕಾರ್ಯಗಳು ಎಲ್ಲರ ಸಹಕಾರದಿಂದ ನಡೀತಾ ಇದ್ದೇವೆ. ಮುಂದೆ ಇದು ಇನ್ನೂ ಹೆಚ್ಚಿಗೆ ನಾವು ಬೆಳೆಸುವಂಥ ಕರ್ತವ್ಯ ನಮ್ಮದಿದೆ. ತಮ್ಮದೆಲ್ಲ ಸಹಕಾರ ಇರುವವರೆಗೆ ನಾವು ಇದನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಇವತ್ತು ಭಾಳ ವಿಶೇಷವಾದಂಥ ಶ್ರಾವಣ ಮಾಸದ ಮನ್ಯ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ಎಲ್ಲ ಜನ ಸಹಕಾರ ಮಾಡ್ಯಾರು. ಅವರಿಗೂ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಬರಲ್ಲ ವಿಶೇಷ ಭೇಟಿ ಕೇಳ್ರಿ. ನಿಪ್ಪಾಣಿ ಸಮಾಧಿ ಮಠಕ್ಕೆ ವಿಶೇಷ ಭೇಟಿ ನೀಡಿದಿರಿ, ಅದರ ಬಗ್ಗೆ ಏನು ಹೇಳುತ್ತೆ? ಎಲ್ಲ ಬೇರೆ ಬೇರೆ ಯಾರು ಸಮಾಜ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಬಸವಣ್ಣ ಹಾಸ್ಪಿಟ್ಲ್ ಕೂಡ ಭೇಟಿಯಾಗಿದ್ದೀವಿ, ಮಹಾವೀರ್ ಹಾಸ್ಪಿಟ್ಲ್. ಸಾರ್ವಜನಿಕ ಸಮಸ್ಯೆಗಳನ್ನ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಾರಿ ಯಾರು ನಾವಿಲ್ಲಿ ಬರಬೇಕು, ಸಮಸ್ಯೆಗಳನ್ನ ಹೇಳಬೇಕು. ಸಮಾಧಿ ಮಠ ಕೂಡ ಅವ್ರದೇ ಅಂತ ಒಂದು ಕನಸಿದೆ, ಡೆವಲಪ್ಮೆಂಟ್ ಮಾಡೋಕ್ಕೆ. ಸ್ವಾಮೀಜಿ ಅವ್ರ ಕೆಲವು ಸಮಸ್ಯೆಗಳಿಗೆ ಭಾಳ ಜನ ಹೇಳಿದ್ದಾರೆ. ವಿಶೇಷವಾಗಿ ಅನಾಥ ಮಕ್ಕಳಿಗೆ ಅವರ ಉಚಿತ ಊಟ ಕೊಟ್ಟು ಶಾಲೆ ಕಲಿಸ್ತಾರೆ. ಬೆಳೆಸೋದು ನಮ್ಮೆಲ್ಲ ಕರ್ತವ್ಯ ಆಗಿದೆ. ನಾವು ಪ್ರಯತ್ನ ಮಾಡ್ತೀವಿ ಬರೋ ದಿನಗಳಲ್ಲಿ ಮಠ ಭೇಟಿ ಮಾಡೋಕ್ಕಂತ ಚರ್ಚೆ ಮಾಡಿ ಡೆವಲಪ್ಮೆಂಟ್ ಮಾಡ್ತೀವಿ. ಓಕೆ ಸರ್, ಈಗಾಗಲೇ ಸ್ವಲ್ಪ ಇಲ್ಲಿ ಹೊರಗಡೆ ಗೋಶಾಲೆ ಬಗ್ಗೆ ರೀ ಅನುದಾನ ಬಗ್ಗೆ ಏನು ಹೇಳುತ್ತೆ? ನೋಡೋಣ, ಅದು ಗೋಶಾಲೆ ಬಗ್ಗೆ ಡಿಮಾಂಡ್ ಇದ್ದಾರೆ ಸ್ವಾಮೀಜಿ ಅವಾಗ. ನಾವು ಚರ್ಚೆ ಮಾಡ್ತೀವಿ, ಟೈಮ್ ಬೇಕಾಗುತ್ತೆ, ಚರ್ಚೆ ಮಾಡ್ತೀವಿ. ಓಕೆ.